ಸಿನಿಮಾ ರಾಜಕಾರಣಿಗಳ ಚಿತ್ರಗಳಿಗೆ ಬಿತ್ತು ಬ್ರೇಕ್. ಚಿತ್ರಮಂದಿರದಲ್ಲೂ ರಿಲೀಸ್ ಆಗೋಲ್ಲ, ಟಿವಿಯಲ್ಲೂ ಪ್ರಸಾರವಿಲ್ಲ. ಜಾರಿಯಾಯಿತು ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ನಿಯಮ. ಇದೇ ಹೊತ್ತಿನ ವಿಶೇಷ ಕಂಪ್ಲೀಟ್ ಪಾಲಿಟಿಕ್ಸ್. ನಾನು ಶ್ವೇತಾ. ಸಿನಿಮಾ ರಂಗಕ್ಕೂ ರಾಜಕೀಯಕ್ಕೂ ಅದೇನೋ ನಂಟು. ರಾಜಕೀಯದಿಂದ ಸಿನಿಮಾ ಕ್ಷೇತ್ರಕ್ಕೆ ಬಂದವರು ವಿರಳವಾದರೂ ಸಿನಿಮಾ ಕ್ಷೇತ್ರದಿಂದ ರಾಜಕೀಯಕ್ಕೆ ಬಂದವರ ಸಂಖ್ಯೆ ಬಹಳ. ಈಗ ವಿಷಯ ಏನು ಅಂದ್ರೆ, ಸದ್ಯ ಚುನಾವಣಾ ಕಣದಲ್ಲಿರೋ ಸಿನಿಮಾ ತಾರೆಯರ ಚಿತ್ರಗಳಿಗೆ ಚುನಾವಣಾ ಆಯೋಗ ಬ್ರೇಕ್ ಹಾಕಿದೆ. ಇನ್ನೊಂದು ತಿಂಗಳು ಕಣದಲ್ಲಿರೋ ಅಭ್ಯರ್ಥಿಗಳ ಚಿತ್ರಗಳಿಗೆ ಬ್ರೇಕ್ ಬೀಳಲಿದೆ. ಈ ಸುದ್ದಿ ಈಗ ನಿರ್ಮಾಪಕರ ಎದೆಬಡಿತ ಹೆಚ್ಚಿಸಿದೆ. ಹೆಸರು ಮಾಡಿ ರಾಜಕೀಯಕ್ಕೆ ಬಂದ್ರೆ ಅಲ್ಲಿ ತಮ್ಮ ನೇಮ್ ಅಂಡ್ ಫೇಮ್ ಅನ್ನ ಬಳಸ್ಕೊಂಡು, ಹೀಗಾಗಿ ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಬಂದವರ ಪಟ್ಟಿ ದೊಡ್ಡದಿದೆ. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಂತೂ ರಾಜಕೀಯದಲ್ಲಿ ಸಿನಿ ತಾರೆಯರ ರಂಗು ಜೋರಾಗ್ತಿದೆ. ಸಿನಿಮಾ ತಾರೆಯರ ಬಗ್ಗೆ ಜನರ ಮನಸ್ಸಿನಲ್ಲಿ ಒಳ್ಳೆಯ ಅಭಿಪ್ರಾಯ ಇದ್ದೇ ಇರುತ್ತೆ. ತೆರೆಯ ಮೇಲೆ ಉತ್ತಮ ಪಾತ್ರಗಳನ್ನ ಮಾಡಿ ಪ್ರೇಕ್ಷಕರಿಂದ ಪ್ರೀತಿ ವಿಶ್ವಾಸ ಗಳಿಸುವ ತಾರೆಯರು ಜನರ ಕಣ್ಣಿಗೆ ನಾಯಕರಂತೆ ಕಾಣಿಸಿಕೊಳ್ತಾರೆ. ಆದ್ರೆ ರಾಜಕೀಯದಲ್ಲೂ ಅದೇ ಹೆಸರನ್ನ ಉಳಿಸಿಕೊಳ್ಳೋದು ನಿಜಕ್ಕೂ ಕಷ್ಟದ ಕೆಲಸ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಮಿಂಚಿದಷ್ಟು ಸುಲಭವಲ್ಲ ಈ ರಾಜಕೀಯ ಕ್ಷೇತ್ರ. ರಾಜಕೀಯ ಅಂದ್ರೆ ಸುಮ್ಮನೆ ಅಲ್ಲ. ಜನರೊಟ್ಟಿಗಿದ್ದು ಅವರ ಕಷ್ಟ ನೋವುಗಳಿಗೆ ಸ್ಪಂದಿಸಬೇಕಾಗುತ್ತೆ. ಅದು ಸಿನಿಮಾದವರಿಂದ ಸಾಧ್ಯನಾ ಅನ್ನೋ ಪ್ರಶ್ನೆ ಮೊದಲಿನಿಂದಲೂ ಇದೆ. ಅದೇನೇ ಇರ್ಲಿ, ಈಗ ವಿಷಯಕ್ಕೆ ಬರೋಣ. ಈ ಬಾರಿಯ ವಿಧಾನಸಭಾ ಚುನಾವಣಾ ಕಣದಲ್ಲಿ ಸಿನಿ ತಾರೆಯರ ರಂಗು ಜೋರಾಗಿದೆ. ಈ ಬಾರಿಯ ಚುನಾವಣಾ ಕಣದಲ್ಲಿ ಯುವ ನಟ ನಟಿಯರು ಈ ಬಾರಿಯ ಸ್ಪರ್ಧಾ ಕಣದಲ್ಲಿರೋದ್ರಿಂದ ಎಲ್ಲರ ಕುತೂಹಲದ ಕಣ್ಣು ಈಗ ಸಿನಿ ತಾರೆಯರ ಮೇಲಿದೆ. ಪೂಜಾ ಗಾಂಧಿ, ರಕ್ಷಿತಾ, ಮಾಳವಿಕಾ, ಮಯೂರ್ ಪಟೇಲ್ ಸೇರಿದಂತೆ ಅನೇಕ ಯುವ ಕಲಾವಿದರು ಈ ಬಾರಿಯ ಕರ್ನಾಟಕ ಕುರುಕ್ಷೇತ್ರಕ್ಕೆ ಸಜ್ಜಾಗಿದ್ದಾರೆ. ಇದು ಇವರಿಗೆಲ್ಲ ಮೊದಲ ಚುನಾವಣಾ ಸಮರ. ಅಂಬರೀಶ್, ಶಶಿಕುಮಾರ್, ಬಿಸಿ ಪಾಟೀಲ್, ಜಗ್ಗೇಶ್, ಯೋಗೀಶ್ವರ್ ಹೀಗೆ ಅನೇಕ ಹಿರಿಯ ಕಲಾವಿದರು ರಾಜಕೀಯದಲ್ಲಿ ಈಗಾಗಲೇ ಸಾಕಷ್ಟು ಪಳಗಿದ್ದಾರೆ. ಅವರ ಸಾಲಿಗೆ ಈ ಯುವ ಪಡೆ ಸೇರಬೇಕಾದ್ರೆ ಸಾಕಷ್ಟು ಎಚ್ಚರಿಕೆಯಿಂದ ಈ ಮೊದಲ ಚುನಾವಣೆಯನ್ನ ಎದುರಿಸಬೇಕು. ಚುನಾವಣಾ ಕಣದಲ್ಲಿರುವ ತಾರೆಯರ ಸಿನಿಮಾಗಳಿಗೆ ಬ್ರೇಕ್. 1 ತಿಂಗಳು ಇವರ ಚಿತ್ರಗಳು ತೆರೆ ಕಾಣುವಂತಿಲ್ಲ. ಆದ್ರೆ ಈಗ ನಿಜಕ್ಕೂ ಇವರಿಗಿರುವ ದೊಡ್ಡ ಸವಾಲೆಂದ್ರೆ ಎಲ್ಲಿಯೂ ತಮ್ಮ ಸಿನಿಮಾ ವರ್ಚಸ್ಸನ್ನ ಬಳಸಿಕೊಳ್ಳದೆ ಚುನಾವಣೆಯನ್ನ ಎದುರಿಸಬೇಕು. ಹೌದು, ರಾಜ್ಯ ಚುನಾವಣಾ ಆಯೋಗದ ಈ ನಿಯಮವನ್ನ ಎಲ್ಲರೂ ತಪ್ಪದೇ ಪಾಲಿಸಬೇಕು. ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಚುನಾವಣಾ ಆಯೋಗ ಇಂತಹದೊಂದು ನಿಯಮವನ್ನ ಹೊರಡಿಸುತ್ತೆ. ಹೀಗಾಗಿ ಈ ಬಾರಿಯ ಚುನಾವಣಾ ಕಣದಲ್ಲಿರುವ ಯಾವ ತಾರೆಯರ ಚಿತ್ರಗಳು ಇನ್ನೊಂದು ತಿಂಗಳು ತೆರೆ ಕಾಣುವಂತಿಲ್ಲ. ಚುನಾವಣೆ ಮುಗಿಯೋವರೆಗೂ ಅಂದ್ರೆ ಮೇ 5ರವರೆಗೂ ಚಿತ್ರಗಳಲ್ಲಿ ಪ್ರದರ್ಶನ ಕಾಣೋದಿಲ್ಲ. ಅಷ್ಟೇ ಅಲ್ಲ, ಖಾಸಗಿ ವಾಹಿನಿಗಳಲ್ಲಿಯೂ ಕೂಡ ಇವರು ನಟಿಸಿರುವ ಯಾವ ಚಿತ್ರಗಳನ್ನು ಪ್ರಸಾರ ಮಾಡುವಂತಿಲ್ಲ. ಚುನಾವಣಾ ಆಯೋಗದ ಈ ನಿಯಮವನ್ನ ಎಲ್ಲರೂ ತಪ್ಪದೇ ಪಾಲಿಸಲೇಬೇಕು. ಇದು ಸಿನಿಮಾ ನಿರ್ಮಾಪಕರಿಗೆ ಮತ್ತು ಪಾಲಿಟಿಕ್ಸ್ನ ಇನ್ನಷ್ಟು ಮಾಹಿತಿಗಳು ನಿಮ್ಗಾಗಿ ಕಾಯ್ತಿವೆ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ.